5,000 ಕೊಟ್ಟರು ಸಿಕ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್. ಯಾಕಂದ್ರೆ ಬೆಂಗಳೂರಲ್ಲಿ 5,000 ಕೊಟ್ಟರು ಸಿಕ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್. ಯಾಕಂದ್ರೆ ಬೆಂಗಳೂರಲ್ಲಿ ಬಾಯ್ ಬಡ್ಕೋತಾವ್ರೆ ಹೋಟೆಲ್ನವರು. ಬೆಳಗ್ಗೆಯಿಂದ ತಿರುಗಿದ್ರು ಒಂದು ಸಿಲಿಂಡರ್ ಸಹ ಸಿಕ್ತಿಲ್ಲ. ಒಂದೊಮ್ಮೆ ಸಿಕ್ಕಿದ್ರು ಒಂದು ಸಿಲಿಂಡರ್ಗೆ ಕೊಡಬೇಕು 5,000 ರೂಪಾಯಿ. ಬೇಕೋ ತಗೋ, ಇಷ್ಟ ಆಗುತ್ತೆ, ಬೇಡ ಅಂದ್ರೆ ಹೋಗು ಅನ್ನುವಂಥದ್ದು. ಹೀಗಂತ ಹೋಟೆಲ್ ಸಿಬ್ಬಂದಿಗೆ ಕಾಳಸಂತೆಕೋರರು ಟಾರ್ಚರ್. ಗ್ಯಾಸ್ ಸಹವಾಸವೇ ಬೇಡ ಅಂತವ್ರೆ ಹೋಟೆಲ್ ಮಾಲೀಕರು. ಇದಕ್ಕಿಂತ ಸೌದೆ ಒಲೆಗೆ ಶಿಫ್ಟ್ ಆಗೋದು ಬೆಟರ್ ಅಂತಾರೆ. ನಾಳೆಯೊಳಗೆ ಸಮಸ್ಯೆ ಬಗೆಹರಿದಿದ್ರೆ ಹೋಟೆಲ್ಗಳು ಬಂದ್ ಆಗುವಂತ ಚಾನ್ಸಸ್. ಈಗಾಗಲೇ ಮುಂಬೈನಲ್ಲಿ 25%ಕ್ಕೂ ಹೆಚ್ಚು ಹೋಟೆಲ್ ಬಂದ್ ಆಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಬೆಂಗಳೂರಲ್ಲಿ ಇದೇ ಸನ್ನಿವೇಶ. ಈಗಾಗಲೇ ಸಿಲಿಂಡರ್ ಕೊರತೆಯಿಂದ ಕೆಲ ಹೋಟೆಲ್ಗಳು ಸ್ಟಾಪ್ ಆಗಿದೆ, ಬಂದ್ ಆಗ್ಬಿಟ್ಟಿದೆ. ಬೆಂಗಳೂರಿನ ಕೆಲ ಹೋಟೆಲ್ಗಳಲ್ಲಿ ಕಾಫಿ ಟೀ ಮಾತ್ರ ಸಿಗ್ತಿದೆ. ಕಾಫಿ ಟೀ ಮಾತ್ರ ಸಿಗುತ್ತೆ ಎಂದು ಬೋರ್ಡ್ ಹಾಕಿರುವ ಹೋಟೆಲ್ಗಳು. ಈ ಮಧ್ಯೆ ಬೆಂಗಳೂರಲ್ಲಿ ಸೌದೆ ಒಲೆಗಳಿಗೆ ದಿಢೀರ್ ಡಿಮ್ಯಾಂಡ್. 5,000 ಕೊಟ್ಟರು ಸಿಗ್ತಿಲ್ಲ ಕಮರ್ಷಿಯಲ್ ಸಿಲಿಂಡರ್. ಬೆಂಗಳೂರಲ್ಲಿ ಬಾಯ್ ಬಡ್ಕೋತಾವ್ರೆ ಹೋಟೆಲ್ನವರು. ಯಾಕಂದ್ರೆ ಬೆಳಿಗ್ಗೆಯಿಂದ ತಿರುಗಿದ್ರು ಒಂದು ಸಿಲಿಂಡರ್ ಸಹ ಸಿಕ್ತಿಲ್ವಂತೆ. ಒಂದೊಮ್ಮೆ ಸಿಕ್ಕಿದ್ರು ಒಂದು ಸಿಲಿಂಡರ್ಗೆ ಕೊಡಬೇಕಂತೆ 5,000 ರೂಪಾಯಿ. ಬೇಕೋ ತಗೋ, ಇಷ್ಟ ಆಗುತ್ತೆ, ಬೇಡ ಅಂದ್ರೆ ಹೋಗು ಅಷ್ಟೇ. ಹೀಗೆ ಈ ರೀತಿಯಾಗಿ ಮಾತನಾಡ್ತಾ ಇರುವಂಥದ್ದು. ನೋಡಿ, ಸಿಲಿಂಡರ್ನ ಒಂದು ಬೇಡಿಕೆ ಎಷ್ಟರ ಮಟ್ಟಿಗೆ ಹೋಗಿ ತಲುಪಿದೆ. 5,000 ರೂಪಾಯಿ ಒಂದು ಸಿಲಿಂಡರ್ಗೆ. ಅಂದ್ರೆ ಬೇಕಾದ್ರೆ ತಗೊಳ್ಳಿ, ಇಷ್ಟು ಸಿಗುತ್ತೆ, ಇಲ್ಲ ಅಂದ್ರೆ ಬೇಡ ಅಂದ್ರೆ ಹೋಗಿ ಅನ್ನುವಂಥ ಸಿಚುವೇಶನ್. ಹೋಟೆಲ್ ಮಾಲೀಕರು ಬಾಯ್ ಬಡ್ಕೊಳ್ತಿದ್ದಾರೆ. ಹೇಗಪ್ಪ ಮಾಡೋದು, ಹೇಗೆ ನಿಭಾಯಿಸೋದು ಅಂತ. ಇನ್ನು ಕೆಲವೊಂದು ಹೋಟೆಲ್ಗಳು ಕ್ಲೋಸ್ ಆಗ್ಬಿಟ್ಟಿದೆ. ಇನ್ನು ಕೆಲವೊಂದು ಹೋಟೆಲ್ನಲ್ಲಿ ಟೀ ಕಾಫಿ ಮಾತ್ರ ಸಿಗುತ್ತೆ ಅನ್ನುವಂಥ ಬೋರ್ಡನ್ನು ಹಾಕೊಂಡಿದ್ದಾರಂತಾರೆ. ಅಂದ್ರೆ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹೋಗಿ ನಿಂತಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೆ ಕೊನೆಯೇ ಇಲ್ವಾ? ಹಾಗಾದ್ರೆ ಕೊನೆ ಇರೋದು ಯಾವಾಗ ಅನ್ನುವಂಥ ಪ್ರಶ್ನೆ ಒಂದ್ ಕಡೆ. ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಳು ಸಿಗದಂತಹ ಗ್ಯಾಸ್ ಎಮರ್ಜೆನ್ಸಿ ಶುರುವಾಗಿರೋದ್ರಿಂದ ಹೋಟೆಲ್ಗಳಿಗೆ ಪೂರೈಕೆ ಆಗ್ತಾ ಇದ್ದಂಥ ಕಮರ್ಷಿಯಲ್ ಸಿಲಿಂಡರ್ ಈಗ ಸಿಗದಂತಾಗಿದೆ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಒಂದು ಸಿಲಿಂಡರ್ಗೆ 3,500ರಿಂದ 5,000 ರೂಪಾಯಿವರೆಗೆ ಹಣ ಕೇಳ್ತಾ ಇದ್ದಾರೆ. ಹೀಗಾಗಿ ಬೆಂಗಳೂರಿನ ಹಲವು ಹೋಟೆಲ್ಗಳು ತಾತ್ಕಾಲಿಕವಾಗಿ ಸೌದೆ ಒಲೆಗೆ ಮೊರೆ ಹೋಗಲು ನಿರ್ಧರಿಸಿದ್ದಾರೆ. ನೋಡಿ, ಎಷ್ಟೇ ವಾಪಸ್ ಮತ್ತೆ ಹಿಂದಿನ ಒಂದು ಕಾಲದ ಸಂಪ್ರದಾಯ ಹೇಗೆ ಮರುಕಳಿಸ್ತಾ ಇದೆ ಅನ್ನೋದನ್ನ ಇದರಲ್ಲೇ ನಾವು ಗಮನಿಸಬೇಕು. ಯಾಕಂದ್ರೆ ಈಗ ಯಾವುದೇ ರೀತಿಯಾದಂಥ ಅನಿವಾರ್ಯ ಇರುವಂಥ ಸಂದರ್ಭದಿಂದಾಗಿ ಸೌದೆ ಒಲೆಗೆ ಮೊರೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರೂ. ಬಟ್ ಈಗ ಸೌದೆನಾದ್ರೂ ಸಿಗ್ಬೇಕಲ್ಲ, ಅದಕ್ಕೂ ಸಹಿತ ಡಿಮ್ಯಾಂಡ್ ಹೆಚ್ಚೆ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಕಾಲ ಮುಂದೋಗ್ತಾ ಇದೆ, ಎಷ್ಟೆಲ್ಲ ತಂತ್ರಜ್ಞಾನಗಳು ಬೆಳೀತಾ ಇದೆ, ಹಾಗೆ ಹಳೆಯ ಸಂಪ್ರದಾಯಗಳು, ಹಳೆಯ ಕಾಲದಲ್ಲಿ ಸಿಗ್ತಾ ಇದ್ದಂಥ ಕೆಲವೊಂದು ವಸ್ತುಗಳು ಕೂಡ ಅಷ್ಟೇ ರೀತಿಯಾಗಿ ಮರೆಮಾಚಿ ಹೋಗ್ತಾ ಇದ್ದಾವೆ. ಸೌದೆ ಒಲೆ ಇತ್ತೀಚಿನ ಕಾಲದಲ್ಲಿ ಯಾರು ಬಳಸ್ತಾರೆ? ಯಾರು ಸಹಿತ ಅಲ್ಲಿ ಬಳಕೆ ಮಾಡುವುದಿಲ್ಲ. ಬಟ್ ಈಗ ಇರುವಂಥ ಪರಿಸ್ಥಿತಿ ಏನು, ಕೊನೆಯದಾಗಿ ಇರುವಂಥ ಆಪ್ಷನ್ ಏನಂತ ಅಂದರೆ ಸೌದೆ ಒಲೆಗಳಲ್ಲಿ ಅಡುಗೆ ಮಾಡಬೇಕು ಅಷ್ಟೇ. ಅಂತರ್ಮಟ್ಟಿಗೆ ಬಂದು ನಿಂತಿರ್ಬಿಟ್ಟಿದೆ. ಸೊ ಹೀಗಾಗಿ ಜನ ಸೌದೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಇನ್ನು ಇದ್ರ ಮಧ್ಯದಲ್ಲಿ ಸೌದೆಗೂ ಸಹಿತ ಡಿಮ್ಯಾಂಡ್ ಹೆಚ್ಚು. ಯಾಕಂದ್ರೆ ಎಲ್ಲಿ ಸೌದೆ ತಗೊಂಡ್ಬರ್ತೀರಾ ನೀವು? ಬೆಂಗಳೂರಿನಲ್ಲಿ ಎಲ್ಲಿ ನೋಡಿದ್ರು ಸಹಿತ ಗಿಡ ಮರಗಳಂತೂ ಸಿಗೋದೇ ಇಲ್ಲ. ಮರಗಳನ್ನ ಕಡಿದ್ಬಿಟ್ಟು ಬಿಲ್ಡಿಂಗ್ಗಳನ್ನ ಅಲ್ಲಿ ನಿರ್ಮಾಣ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಸೌದೆಗಳು ಸಿಗಬೇಕು ಅಂತ ಅಂದ್ರೆ ಎಲ್ಲಿ ಹೋಗಿ ತರಬೇಕಾಗುತ್ತೆ? ಇದರ ಮಾರ್ಕೆಟಿಂಗಿಗೆ ಬಂದಿದೆ ಅಂತ ಅಂದ್ರೆ ಮಾರ್ಕೆಟ್ ಅಲ್ಲಿ ಅದಕ್ಕೂ ಡಿಮ್ಯಾಂಡ್ ಹೆಚ್ಚಾಗಿನೇ ಇರುವಂಥದ್ದು. ಸೊ ಇದನ್ನೆಲ್ಲ ಗಮನಿಸಿ ನೋಡಿದಾಗ ಈ ಪರಿಸ್ಥಿತಿ ಇನ್ನೂ ಎಷ್ಟರ ಮಟ್ಟಿಗೆ ತಾರಕಕ್ಕೆ ಹೋಗಿ ನಿಲ್ಲುತ್ತೆ ಅನ್ನುವಂಥ ಅನುಮಾನಗಳೇ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು. ಬಟ್ ಈಗ ಸದ್ಯಕ್ಕೆ ಮಾತ್ರ ಸೌದೆ ಒಲೆಗೆ ಬೇಡಿಕೆ ಒಂದು ಕಡೆ ಹೆಚ್ಚಾದರೆ ಮತ್ತೊಂದು ಕಡೆ ಗ್ಯಾಸು, ಕಮರ್ಷಿಯಲ್ ಗ್ಯಾಸು, ಅದು ಬ್ಲ್ಯಾಕ್ ಮಾರ್ಕೆಟಲ್ಲಿ ಕೊಂಡ್ಕೊಳ್ಳೋಕೆ ಹೋದರೆ 5,000 ರೂಪಾಯಿವರೆಗೂ ಬೆಲೆಯನ್ನು ನಿಗದಿ ಮಾಡಿದ್ದಾರೆ. ಬೇಕಾದರೆ ತಗೋ, ಬೇಡ ಅಂದರೆ ಹೋಗು, ಇಷ್ಟೇ ಇರೋದು ಅನ್ನುವಂಥ ಸಿಚುವೇಶನ್ ಬಂದು ನಿಂತಿದೆ. ಹಾಗಾದರೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿಯವರು ಕೇಂದ್ರದಿಂದ ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಇದಕ್ಕೆ ಪರ್ಯಾಯವನ್ನು ಹೇಗೆ ರೂಪಿಸ್ಕೊಳ್ತಾರೆ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇರುವಂಥದ್ದು.